ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗಾಯತ್ರಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾನು ಬುಧವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಎಷ್ಟಾಗುತ್ತೋ ಅಷ್ಟು ಇವತ್ತು ಮ್ಯಾಕ್ಸಿಮಮ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಮ್ಮ ಮನೇಲಿ ಇವತ್ತು ಟಿಫನ್ನು ಪುಳಿಯೋಗರೆ. ನಮ್ಮ ಹರ್ಷು ಅವರು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಬೇಗ ಹೋಗಬೇಕು ಬಾಡಿಗೆಗೆ ಅಂತ ಹೇಳ್ಬಿಟ್ರು. ಸೊ ಅದಕ್ಕೆ ಸಿಂಪಲ್ಲಾಗಿ ನಾನು ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ಸೊ ಪುಳಿಯೋಗರೆ ನಮ್ಮ ಮನೇಲಿ ಇವತ್ತು ಟಿಫನ್ನು. ಸೊ ಸ್ವಲ್ಪ ನಾಯ್ಸ್ ಅನಿಸುತ್ತೆ, ಏನೋ ಅಂದ್ಕೊಬೇಡಿ. ಮನೇಲಿ ಹಿಂಗೆ ಮಾತು ಕತೆ ಟಿ ವಿ ಕೂಡ ಓಡ್ತಾನೆ ಇರುತ್ತೆ. ಸೊ ನಮ್ಮ ಮನೇಲಿ ಯಾವಾಗಲೂ ಟಿ ವಿ ಓಡ್ತಾ ಇರುತ್ತೆ, ನ್ಯೂಸ್ ನೋಡ್ತಾ ಇರ್ತಾರೆ. ನ್ಯೂಸ್ ಚಾನಲ್ ಯಾವಾಗಲೂ ಇಟ್ಕೊಂಡು ನಮ್ಮ ಮನೇಲಿ ನೋಡ್ತಾ ಇರ್ತಾರೆ. ಸೊ ಇವಾಗೆಲ್ಲ ನ್ಯೂಸಲ್ಲಿ ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಎಲ್ಲ ನಡೀತಾ ಇದ್ದಾವಲ್ಲ, ಅದು ನನ್ನ ಅಪ್ಪಗೆ ತುಂಬ ಇಂಟ್ರೆಸ್ಟು. ಸೊ ಯಾವಾಗಲೂ ನ್ಯೂಸ್ ನೋಡ್ತಾ ಇರ್ತಾರೆ. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ. ಯಾಕೆ ಜನರೇ ನನ್ನ ವೀಡಿಯೋಗೆ ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ ಮಾಡ್ತಾ ಇಲ್ಲ? ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಜನರೇ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗೋಗಿದೆ. ಸೊ ಈ ಹುಡುಗಿ ಟ್ರೆಂಡಿಂಗ್ ಆಗಿದ್ದಾರೆ, ನನಗೆ ಇಷ್ಟ ಆಗುತ್ತೆ. ಸೊ ಅವ್ರು ಮಾತಾಡೋ ಸ್ಟೈಲು. ಸೊ ಹಾಗೆ ಅದಕ್ಕೆ ನಾನು ಸುಮ್ಮನೆ ಟ್ರೈ ಮಾಡಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಬೆಳಿಗ್ಗೆನೇ ಬೇಗ ಎದ್ದು ಹರ್ಷು ಅವರು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾರೆ. ಇವಾಗ ರೆಡಿ ಆಗ್ತಾಯಿದ್ದಾರೆ ಹೊರಡೋಕ್ಕೆ. ಇಲ್ಲಿರೋ ATMಗೆ ಹೋಗಿ ದುಡ್ಡು ಡ್ರಾ ಮಾಡೋಕ್ಕೆ ಕಷ್ಟ ಆಗಿ ಈಗ ನೋಡಿ ನನ್ನ ಪರ್ಸಲ್ಲೇ ಅಮೌಂಟ್ ತೊಗೊತಾ ಇದ್ದಾರೆ. ಕೇಳಿದ್ರೆ ಸರ್ವರ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ತೊಗೊಂಡ್ರೆ ಆಯಿತು, ಮತ್ತೆ ಡ್ರಾ ಮಾಡ್ಕೊಂಬರ್ತೀನಿ ಅಂತೆಲ್ಲ ಹೇಳಿ ಇವಾಗ ತೊಗೊತಾ ಇದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮೂರು ನಡೆದಿದ್ದೆ ದಾರಿ. ನಮ್ಮ ಬುಜ್ಜ ಇವಾಗ ತಾನೇ ಎದ್ದಿದ್ದಾಳೆ ಫ್ರೆಂಡ್ಸ್. ಓನ್ಮಾ ಇನ್ನೂ ಜಿಜ್ಜಿನಾ? ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಓಯ್ ಹಾಯ್ ಮಾಡ್ತೀನಿ. ಸೊ ಇವಾಗ ತಾನೇ ಎದ್ದಿದ್ದಾಳಲ್ಲ, ಅವಳಿಗೇನು ಅಷ್ಟು ಗೊತ್ತಾಗಲ್ಲ, ಇನ್ನೂ ನಿದ್ದೆ ಕಣ್ಣಲ್ಲೇ ಇದ್ದಾಳೆ. ಎಲ್ಲಿ ಫ್ರೆಂಡ್ಸ್, ಪಾಪುಗೆ ದೋಸೆ ಹಾಕ್ತಾಯಿದ್ದೀನಿ. ಸೊ ಪಾಪುಗೆ ದೋಸೆ ಬೇಕಂತೆ, ದೋಸೆ ಕೇಳಿದ್ರು, ಅದಕ್ಕೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಸೊ ಹೆಂಚಿಟ್ಟಿದ್ದೀನಿ, ದೋಸೆ ಮಾಡೋಣ ಅಂತಿದ್ದೀನಿ. ಫ್ರೆಂಡ್ಸ್, ಇದು ಅರ್ಲಿ ಮಾರ್ನಿಂಗ್ ತೊಗೊಂಡಿರೋಂಥ ವೀಡಿಯೋ. ನನಗೆ ಎದ್ದಿದ ತಕ್ಷಣ ತುಂಬ ಹೆಡ್ಡೇಕು, ನಂಗೆ ಅಸಲು ಇರೋಕ್ಕಾಗ್ತಾಯಿರಲಿಲ್ಲ. ಅಷ್ಟೊಂದು ತಲೆನೋವು, ತಲೆಭಾರ ಇತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಕೈಯಲ್ಲಿ ನವರತ್ನ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ನನಗಂತೂ ತಲೆನೋವು ಏನೇ ಇದ್ದರೂ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ, ನಿಮ್ಗೆ ಯಾಕೆ ನಾರ್ಮಲ್ ಡೆಲಿವರಿ ಆಗಿಲ್ಲ, ಸಿ ಸೆಕ್ಷನ್ ಆಯಿತು ಹೇಳಿ ಸಿಸ್ಟರ್ ಅಂತ ಕೇಳಿದ್ರಲ್ಲ. ಸೊ ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ಈ ಲಾಗಲ್ಲಿ. ನನಗೆ ಯಾಕಪ್ಪ ನಾರ್ಮಲ್ ಡೆಲಿವರಿ ಆಗಿಲ್ಲ, ಸಿ ಸೆಕ್ಷನ್ ಆಯಿತು ಅಂತಂದರೆ, 5ನೇ ತಿಂಗಳಲ್ಲಿ ನಾನು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ನನಗೆ ಶುಗರ್ ಲೆವೆಲ್ಲು ಇತ್ತು. ಸೊ ಹೈ ಶುಗರ್ ಇತ್ತು ನನಗೆ. ಇದನ್ನು ಗೆಸ್ಟೇಷನಲ್ ಶುಗರ್ ಅಂತ ಕರೀತಾರೆ, ಪ್ರೆಗ್ನೆನ್ಸಿಯಲ್ಲಿ ಬರುತ್ತಂತೆ. ಸೊ ನನಗೆ ಹೈ ಶುಗರ್ ಇದ್ದಿದ್ದರಿಂದ ನಾವೇನು ಅಂದ್ಕೊಂಡ್ವಿ, ಡಯೆಟೆಲ್ಲ ಮಾಡಿ ಮೈಂಟೈನ್ ಮಾಡಿಬಿಡೋಣ, ಶುಗರ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಇಲ್ಲ, ಮಾರ್ನಿಂಗು ಕೂಡ ನಿಮ್ಗೆ ಐ ತೋರಿಸ್ತಾ ಇದೆ, ಇದು ಡಯೆಟು ಎಕ್ಸಸೈಸಿಂದ ಕಡಿಮೆ ಆಗೋಲ್ಲ. ಸೊ ಇನ್ಸುಲಿನ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದರು. ಸೊ ನನಗೆ ದಿನ ನನ್ನ ಹಸ್ಬೆಂಡ್ ಇನ್ಸುಲಿನ್ ಕೊಡ್ತಾಯಿದ್ರು ಶುಗರ್ದು. ಅದಾದಮೇಲೆ ಹಂಗೆ ಸ್ವಲ್ಪನೇ ಕಡಿಮೆ ಆಗ್ತಾಯಿತ್ತು. ಬಟ್ ನನ್ನ ಡೆಲಿವರಿ ಟೈಮ್ಗೂ ಅಷ್ಟೇ ಸ್ವಲ್ಪ ಶುಗರು ಫುಲ್ಲು ನಾರ್ಮಲಾಗಿ ಬರಲಿಲ್ಲ, ಸ್ವಲ್ಪ ಹೈಯಲ್ಲೇ ಇತ್ತು. ಅದಕ್ಕೆ ನಾವು ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡಿದ್ವಿ. ಬಟ್ ನಾರ್ಮಲ್ ಡೆಲಿವರಿ ಆಗೋಲ್ಲಂತೆ ಶುಗರ್ ಜಾಸ್ತಿ ಇದ್ದರೆ. ಸೊ ಯಾವಾಗೇ ಇರಲಿ, ಪ್ರೆಗ್ನೆನ್ಸಿ ಲೇಡಿಗೆ ಡೆಲಿವರಿ ಮಾಡಬೇಕಂದ್ರೆ ಶುಗರ್ ಲೆವೆಲ್ಲು, BP ಲೆವೆಲ್ಲು, ಥೈರಾಯ್ಡ್ ಎಲ್ಲ ನಾರ್ಮಲ್ ಆಗಿರಬೇಕು. ಹಾರ್ಟ್ಬಿಟ್ಟು ಕೂಡ ಅಷ್ಟೇ ನಾರ್ಮಲ್ ಆಗಿರಬೇಕು, ಆವಾಗೇ ನಾರ್ಮಲ್ ಡೆಲಿವರಿ ಆಗೋದು. ಸೊ ನನ್ನ ಹಸ್ಬೆಂಡು ಸರಿ ಡಾಕ್ಟರ್ ಹೆಂಗೆ ಹೇಳ್ತಾರೋ ಕೇಳೋಣ ಅಂತ. ಡಾಕ್ಟರು ಏನು ಹೇಳಿದ್ರು ಅಂದರೆ, ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಅಮ್ಮ, ಮಗು ತಾಯಿಗೆ ಹೈ ಶುಗರ್ ಇರೋದ್ರಿಂದ ಮಗುಗೆ ಲೋ ಶುಗರ್ ಆಗಿಬಿಡುತ್ತೆ ಹುಟ್ಟಿದ ತಕ್ಷಣ. ಆವಾಗ ಪಾಪುಗೆ ಉಸಿರಾಡೋಕ್ಕಾಗಲ್ಲ, ತುಂಬ ಡೇಂಜರಸ್ ಬೇಬಿ ಹೋಗ್ಬಿಡುತ್ತೆ. ಸೊ ಸಿ ಸೆಕ್ಷನ್ ಬೆಸ್ಟ್ ಅಂತ ಹೇಳಿದ್ರು. ಸರಿ, ಇನ್ನು ಡಾಕ್ಟರ್ ಹೇಳ್ದಂಗೆ ಕೇಳೋಣ ಅಂತ ಸಿ ಸೆಕ್ಷನ್ಗೆ ಒಪ್ಕೊಂಡು, ಸೊ ಸಿ ಸೆಕ್ಷನ್ ಆಯಿತು ನನಗೆ.
ಅವ್ರು ಹೇಳ್ದಂಗೆ ಸ್ವಲ್ಪ ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಯಿತು ಬೇಬಿಗೆ. ಆಮೇಲೆ ಅಲ್ಲಿಂದನೇ ಆ್ಯಂಬುಲೆನ್ಸಲ್ಲಿ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಪಾಪುಗೆ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಹೀಗೆ ನನಗೆ ಸಿ ಸೆಕ್ಷನ್ ಆಯಿತು. ಸೊ ಫ್ರೆಂಡ್ಸ್, ನನ್ನ ಮಗಳು ಬಂದು ನೋಡ್ಕೊಂಡು ಹೋದ್ರು ದೋಸೆ ಮಾಡ್ತಾಯಿದ್ದೀನಾ ಇಲ್ಲ ಅಂತ. ಅಮ್ಮ ದೋಸೆ ಮಾಡ್ತಾಯಿದ್ಯಾ ಇಲ್ವಾ, ಯಾಕೆ ಇಷ್ಟೊತ್ತಾಯಿತು ಅಂತ ಬಂದು ನೋಡ್ಕೊಂಡು ಹೋಗಿದ್ದಾಳೆ ನನ್ನ ಮಗಳು. ಸೊ ಬೇಗ ಬೇಗ ದೋಸೆ ಹಾಕ್ಬಿಟ್ರೆ ಅವಳಿಗೆ ತಿನ್ನಿಸ್ಬಿಟ್ರೆ ಸೊ ಆರಾಮಾಗಿ ಆಟ ಆಡ್ಕೊಂಡು ಇದ್ಬಿಡ್ತಾಳೆ. ಈಗ ಪಾಪುಗೆ ಜಾಸ್ತಿ ನಾನು ಮೊಸರನ್ನ ಜಾಸ್ತಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಕೈ ತುತ್ಕೊಡೋದು ಇಲ್ಲ ಅಂತಂದರೆ ಅವಳಿಗೆ ತಿನ್ನಿಸೋದು ಎಲ್ಲ ಮಾಡ್ತಾಯಿದ್ದೀನಿ ಜಾಸ್ತಿ ಮೊಸರನ್ನ. ಸೊ ಮಕ್ಕಳು ಜಾಸ್ತಿ ಹಠ ಮಾಡಿದ್ರೆ, ಕೂಗಾಡಿದ್ರೆ, ಕಿಚ್ಚಾಡಿದ್ರೆ, ತಾಯಿ ಹೇಳಿದ ಮಾತು ಕೇಳಿಲ್ಲ ಅಂತಂದರೆ ತಾಯಿ ಮೊಸರನ್ನ ಜಾಸ್ತಿ ತಿನ್ನಿಸಿದ್ರೆ ಮಕ್ಕಳಿಗೆ ಹಠ ಮಾಡೋದು ಎಲ್ಲ ಕಡಿಮೆ ಆಗುತ್ತಂತೆ. ಹಾಗೆ ತಾಯಿ ಹೇಳ್ದಂಗೆ ಮಗು ಕೇಳುತ್ತಂತೆ. ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ, ಅದಕ್ಕೆ ನಾನು ಫಾಲೋ ಆಗ್ತಾಯಿದ್ದೀನಿ. ಸೊ ಏನಾದರೂ ವರ್ಕೌಟ್ ಆದರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ. ಸೊ ನಾನು ಪ್ರಾಕ್ಟಿಕಲಾಗಿ ಈಗ ಫಸ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮೊದಲು ಎಲ್ಲ ಕೊಡ್ತಾಯಿದ್ದೆ, ಅವಳೇ ತಿಂತಾಯಿದ್ಲು. ಇವಾಗ ನಾನೇ ತಿನ್ನಿಸ್ತಾ ಇದ್ದೀನಿ. ನೆನ್ನೆ ಎಲ್ಲ ಅವಳು ಕೈ ತುತ್ತು ಕೊಟ್ಟೆ, ಅವಳು ತಿಂದಳು. ಸೊ ತಾಯಿ ಜಾಸ್ತಿ ಪ್ರೀತಿಯಿಂದ ಜಾಸ್ತಿ ಮೊಸರನ್ನ ಎಲ್ಲ ತಿನ್ನಿಸಿದ್ರೆ ಹೇಳಿದ ಮಾತು ಕೇಳ್ತಾರಂತೆ. ಸೊ ನನ್ನ ಮಗಳು ತುಂಬಾ ಆಟ, ಹೇಳಿದ ಮಾತು ಕೇಳಲ್ಲ, ಕಿಚ್ತಾಳೆ. ಏನೇ ಒಂದು ಅಂದರೂ ಸಾಕು ಹತ್ಕೊಂಡ್ಬಿಡ್ತಾಳೆ. ಸೊ ತುಂಬ ಟಾರ್ಚರ್ ಆಗೋಗಿದೆ ನನ್ನ ಮಕ್ಕಳದು. ಇವಾಗಂತೂ ಅವಳಿಗೆಲ್ಲ ಗೊತ್ತಾಗೋದ್ರಿಂದ ಹೇಳಿದ ಮಾತೇ ಕೇಳಲ್ಲ, ಅವಳೇ ಆಗಬೇಕು, ಎಲ್ಲ ಅವಳೇ ಮಾಡಬೇಕು. ಸೊ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್, ನನ್ನ ಮಗಳಿಗೆ ಹಾಕ್ಕೊಟ್ಬಿಡ್ತೀನಿ. ಇನ್ನೊಂದು ದೋಸೆ ಮಾಡ್ತೀನಿ. ಅವಳು ದೋಸೆ ತಿನ್ನೋದಕ್ಕಿಂತ ಅರ್ಧ ವೇಸ್ಟ್ ಮಾಡೋದೇ ಜಾಸ್ತಿ ನನ್ನ ಮಗಳು. ಸೊ ತಿನ್ನಿಸಿದ್ರೆ ಒಂದು 2-3 ತಿಂತಾಳೆ. ಆಮೇಲೆ ಅವಳೇ ತಿನ್ನಬೇಕು. ಆಮೇಲೆ ಅವಳೇ ಎಲ್ಲ ಚೆಲ್ಲಿ ಬಿಸಾಕಿ ಎಲ್ಲ ಮಾಡ್ತಾಳೆ. ಸೊ ಮಕ್ಕಳಂತ ಹಂಗೆ ಅಲ್ವ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ನಾನು ಇನ್ನೊಂದು ದೋಸೆ ಹಾಕಬೇಕು, ದೋಸೆ ಹಾಕ್ತೀನಿ. ಈಗ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಮಗಳಿಗೆ ಹಾಕ್ಕೊಡೋದೆ. ಫ್ರೆಂಡ್ಸ್, ನಮ್ಮ ರೂಮ್ ಫುಲ್ಲು ಚೇಂಜ್ ಆಗೋಗಿದೆ. ನೋಡಿ ಹೆಂಗೆ ಕಾಣ್ತಿದೆ ಅಂತ. ಸೊ ಮಧ್ಯದಲ್ಲಿತ್ತಲ್ಲ ಬೆಡ್ಡು, ಸೊ ಈ ಬೆಡ್ನ ನಾವು ಕಾರ್ನರಲ್ಲಿ ಹಾಕ್ಬಿಟ್ಟಿದ್ದೀವಿ. ಯಾಕಪ್ಪ ಅಂತಂದರೆ ಮಧ್ಯದಲ್ಲಿದ್ದಾಗ ಆ ಕಡೆನೂ ಗ್ಯಾಪ್ ಇತ್ತು, ಈ ಕಡೆನೂ ಗ್ಯಾಪ್ ಇತ್ತು. ಇವಳು ಯಾವಾಗಲೇ ಮಲಗಲಿ ಫುಲ್ಲು ಆ ಕಡೆ ಕಾರ್ನರ್ಗೆ ಹೋಗಿ ಬಿದ್ದೋಗಂಗೆ ಆಗ್ತಾಯಿತ್ತು. ಸೊ ಅದಕ್ಕೆ ಇನ್ನೆಲ್ಲಿ ಬಿದ್ದೋಗ್ಬಿಡ್ತಾಳೆ ಅಂತ ಭಯ ಆಗಿ ಸೊ ಕಾರ್ನರ್ಗೆ ಹಾಕಿದ್ದೀವಿ. ಆ್ಯಂಡ್ ಇವಾಗ ನೋಡಿ ಎಷ್ಟು ಸ್ಪೇಸ್ ಇದೆ, ಎಷ್ಟು ಜಾಗ ಇದೆ ಅಂದರೆ. ಸೊ ನೋಡಿ ಇಷ್ಟು ಜಾಗ ಇದೆ. ರೂಮ್ ದೊಡ್ಡದಾಗಿ ಅನಿಸ್ಬಿಡ್ತು ಒಂದೇ ಸರಿ. ಆ ಬೆಡ್ನ ಆ ಕಡೆ ಕಾರ್ನರ್ಗೆ ಹಾಕಿದ ತಕ್ಷಣ ರೂಮ್ ದೊಡ್ಡದಾಗಿ ಕಾಣಿಸ್ಬಿಡ್ತು ಫ್ರೆಂಡ್ಸ್. ಇವಾಗ ಏನು ಬೇಕಾದರೂ ಇಟ್ಕೊಬೋದು. ಸೊ ಮಿಷಿನ್ನು ಮತ್ತು ಸಿಸ್ಟಮ್ದು ಟೇಬಲ್ಲು, ಈ ಟೆಡಿ ಬಿಯರು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ರೂಮ್ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಒಂದು 4 ಟಾಪ್ನ ಶೇರ್ ಮಾಡ್ಕೊತೀನಿ. ಸೊ ಇದು ನಾನು ಮೀಶೋದಲ್ಲಿ ನೆನ್ನೆ ಆರ್ಡ್ರ್ ಮಾಡಿಕೊಂಡೆ. ಸೊ ನಾನು ನಿಮಗೆ ಶೇರ್ ಮಾಡ್ಕೊತೀನಿ, ತೋರಿಸ್ತೀನಿ ಯಾವ ಥರ ಟಾಪ್ಸ್ ಬಂದಿದೆ ಅಂತ ಹೇಳಿದ್ದೆ, ಬಟ್ ತೋರ್ಸೋಕ್ಕಾಗಿಲ್ಲ ಆ ಲಾಗಲ್ಲಿ. ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸಿಂಪಲ್ಲಾಗಿ ಟಾಪ್ಸು ಯಾವ ಥರ ಇದೆ ಅಂತ ತೋರಿಸ್ತೀನಿ. 4 ಟಾಪ್ಸ್ ಬಂದಿದೆ. ಸೊ ಫಸ್ಟು ಈ ಟಾಪು. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಟಾಪು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಚೆನ್ನಾಗಿದೆ. ಆ್ಯಂಡ್ ಸೇಮ್ ಡಿಸೈನಲ್ಲಿ ಬೇರೆ ಬೇರೆ ಕಲರ್ಸು. ಸೊ ಇದು ರಾಮ ಗ್ರೀನ್ ಅಂತಾರಲ್ಲ, ಸೊ ಅದು ಆ ಕಲರ್. ಸೊ ಇವಾಗ ಇಲ್ಲೊಂದಿದೆ ನೋಡಿ, ಈ ಕಲರ್ ಪರ್ಪಲ್ ಕಲರು, ಸೇಮ್ ಡಿಸೈನು. ಸೊ ಈ ರೀತಿ ಬರುತ್ತೆ. ಸಿಂಪಲ್ಲಾಗಿ ಡೈಲಿ ವೇರ್ಗೆ ಈ ಟಾಪ್ಸ್ ಚೆನ್ನಾಗಿರುತ್ತೆ. ಹಾಗೆ ಕಾಲೇಜ್ಗೆ ಹೋಗೋ ಹುಡುಗಿರಿಗೆ ಏನಾದರೂ ಈ ಥರ ಸಿಂಪಲ್ಲಾಗಿರೋ ಟಾಪ್ಸು ತುಂಬಾ ಚೆನ್ನಾಗಿರುತ್ತೆ. ಸೊ 4 ಟಾಪ್ಸ್ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ಚೆನ್ನಾಗೇ ಬಂದಿದೆ. ಸೊ ನೋಡಿ, ಬ್ಲ್ಯಾಕ್ ಕಲರ್ ನಾನು XL ಆರ್ಡ್ರ್ ಮಾಡ್ಕೊಂಡಿದ್ದು. ಆ್ಯಂಡ್ ಲಾಸ್ಟ್ ಕಲರ್ ರೆಡ್. ಸೊ ನೋಡಿ, ಸಿಂಪಲ್ಲಾಗಿ ಡೈಲಿ ಯೂಸ್ ಮಾಡೋಕ್ಕೆ ನಾನು ತೊಗೊಂಡಿರೋಂಥ ಟಾಪ್ ಇದು. ಸ್ಲೀವ್ಸ್ ಎಲ್ಲ ಹಿಂಗಿದೆ. ಸೊ
ಓಕೆ ಫ್ರೆಂಡ್ಸ್, 4 ಟಾಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಆನ್ಲೈನಲ್ಲಿ ತೊಗೊಬೋದು ಈ ಟಾಪ್ಸು, ಚೆನ್ನಾಗಿದೆ ಕ್ವಾಲಿಟಿ. ಸೊ ಈ ಟಾಪ್ಸ್ ಎಲ್ಲ ಇಷ್ಟ ಆಯಿತಾ, ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ನೋಡೋಣ, ಯಾವಾಗಾದರೂ ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಟಾಪ್ಸ್ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಟಿಫನ್ ಮಾಡಿಲ್ಲ ಫ್ರೆಂಡ್ಸ್, ಹೋಗಿ ಫಸ್ಟು ಟಿಫನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಟಿಫನ್ ಆಯಿತು ಫ್ರೆಂಡ್ಸ್. ಈ ಹೊಸ ಟಾಪ್ಗಳನ್ನ ನಾನು ಇವಾಗೆ ಮಚ್ಚಿಟ್ಬಿಡ್ತೀನಿ, ಆಮೇಲೆ ಮಾಡೋಣ ಅಂದರೆ ಆಗಲ್ಲ. ನನ್ನ ಮಗಳು ಹಾಗೆ ಕಿತ್ತು ಎಲ್ಲಂದ್ರಲ್ಲಿ ಹಾಕ್ಬಿಡ್ತಾಳೆ. ಸೊ ಇವಾಗ ತುಂಬ ತರಲೆ ಆಗಿದ್ದಾಳಲ್ಲ ನನ್ನ ಮಗಳು, ಅದಕ್ಕೆ ಹೊಸ ಟಾಪ್ಗಳನ್ನೆಲ್ಲ ಇವಾಗೆ ನಾನು ಮರ್ಚಿ ಎತ್ತಿಟ್ಕೊಂಡ್ಬಿಡ್ತೀನಿ. ಸೊ ಟಾಪ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಸೊ ಈ ಥರ ನಾರ್ಮಲಾಗಿ ಸಿಂಪಲ್ಲಾಗಿರೋಂಥ ಟಾಪ್ಸು ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೆ. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿದ್ದೀನಿ. ಅವಳು ಮಾಡ್ತಿದ್ದಾಳೆ ನೋಡಿ. ಸೊ ಅವಳೇ ಪೌಡ್ರ್ ಹಾಕ್ಕೊಬೇಕು ಅಂತ ಅಂದ್ಬಿಟ್ಟು ಅವಳೇ ಪೌಡ್ರ್ ಹಾಕ್ಕೊತಾ ಇದ್ದಾಳೆ ನೋಡಿ. ಮೇಲ್ಗಡೆ ಇನ್ನು ಮೇಲ್ಗಡೆ ಇನ್ನು ಮೇಲೆ ಹೋಗು ಭುಜ. ಇಲ್ಲಿ ನೋಡು, ಇಲ್ಲೋಡು. ಭಯ ಪಡಬೇಡ, ಏನಾಗಲ್ಲ, ಯಾರು ಇಲ್ಲಲೇ, ಯಾರು ಇಲ್ಲ ಚಿನ್ನಿ. ಸೊ ಸಂಜೆ ಹಾಗೆ ಪಾಪುಗೆ ವಾಕಿಂಗ್ ಕರ್ಕೊಂಡು ಬರೋಣ ಅಂತ ಕರ್ಕೊಂಬಂದಿದ್ದೀನಿ. ಅವಳು ಇಲ್ಲಿ ಪಾಪ ಇದ್ದಿದ್ದು ನೋಡಿಬಿಟ್ಟು ಇಲ್ಲಿ ಹಠ ಮಾಡಿ ಕರ್ಕೊಂಬಂದಿದ್ದಾಳೆ. ಸೊ ಆಮೇಲೆ ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸು. ಇಲ್ಲಿಗೆ ನಾನು ಲಾಗ್ನ ಎಂಡ್ ಮಾಡ್ತೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.